ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ಕೇವಲ 2 ಸಿಗರೇಟ್ ಹಣಕ್ಕಾಗಿ ಒಂದು ಹೆಣ ಬಿದ್ದಿದೆ. ಸಿಗರೇಟ್ ಮತ್ತು ವಾಟರ್ ಬಾಟಲ್ ಹಣ ಕೇಳಿದ್ದಕ್ಕೆ ಕೊಲೆ ಮಾಡಲಾಗಿದೆ. ಮಾಲೀಕ ಯಲ್ಲಪ್ಪ ನಾಯಕ ಕೊಲೆಗೈದಿರುವಂತಹ ಗ್ಯಾಂಗ್ ಬೆಳಗಾವಿ ತಾಲೂಕಿನ ಗೋಡ್ಕೇನಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾಲೀಕ ಯಲ್ಲಪ್ಪ ಅವರ ಕುಟುಂಬಸ್ಥರು ದೊಡ್ಡ ಮಟ್ಟದಲ್ಲಿ ಆಕ್ರಂದನವನ್ನು ಮಾಡ್ತಾ ಇದ್ದಾರೆ. ಯಲ್ಲಪ್ಪ ನಾಯಕ್ ಕುಟುಂಬಸ್ಥರಿಂದ ಆಕ್ರಂದನ ಕಾಕತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಈಗ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾತ್ರಿ ಜಾತ್ರೆಯಿಂದ ವಾಪಸ್ ಹೋಗ್ತಾ ಇರುವಂತಹ 4 ಪಾನ್ ಶಾಪ್ಗೆ ಬರ್ತಾರೆ. ಮಾರ್ಗ ಮಧ್ಯದಲ್ಲಿರುವಂತಹ ಪಾನ್ ಶಾಪ್ಗೆ ಹೋಗಿರುವಂತಹ ಗ್ಯಾಂಗು ಆ ಪಾನ್ ಶಾಪ್ನಲ್ಲಿ ಸಿಗರೇಟ್ ಮತ್ತು ನೀರಿನ ಬಾಟಲ್ ತೆಗೆದುಕೊಳ್ತಾರೆ. ಎರಡನ್ನೂ ಸಹ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಹಣವನ್ನು ಕೊಡದೆ ವಾಪಸ್ ಹೋಗ್ತಾ ಇರ್ತಾರೆ. ಈ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಯಾವಾಗ ಯಲ್ಲಪ್ಪ ಹಣವನ್ನು ಕೇಳ್ತಾನಲ್ಲ ಆ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆದ ಮೇಲೆ ಅವನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಹಲ್ಲೆಯನ್ನು ಮಾಡಿದ ಮೇಲೆ ಆ ವ್ಯಕ್ತಿನ ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗದಲ್ಲಿ ಯಲ್ಲಪ್ಪ ಸಾವನ್ನಪ್ಪಿದ್ದಾರೆ. ನೀವೇನು ನೋಡ್ತಾ ಇದ್ರಲ್ಲ, ಇದೇ ವ್ಯಕ್ತಿ ಫೋಟೋದಲ್ಲಿ ಕಾಣಿಸ್ತಾ ಇರುವಂತಹ ವ್ಯಕ್ತಿ ಯಲ್ಲಪ್ಪ ನಾಯಕ್, ಮೃತ ದುರ್ದೈವಿ. ಈಗ ಸದ್ಯ ಮನೆ ಯಜಮಾನನ್ನ ಕಳ್ಕೊಂಡಿರುವಂತಹ ಕುಟುಂಬದ ಆಕ್ರಂದನ ನೋಡುತ್ತಿರುವುದಾಗಿದೆ. ಇದು ಬೆಳಗಾವಿಯ ಕಾಕತಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಪ್ರಕರಣ. ಇದು ಕೇವಲ 2 ಸಿಗರೇಟು, 1 ವಾಟರ್ ಬಾಟಲ್. ಆ 2 ಸಿಗರೇಟು, 1 ವಾಟರ್ ಬಾಟಲ್ ತಗೊಂಡಿರ್ತಾರೆ. ತಗೊಂಡಾದ್ಮೇಲೆ ದುಡ್ಡು ಕೊಡ್ದಾರ್ದಂಗೆ ಹೋಗ್ತಾ ಇರ್ತಾರೆ. ಆವಾಗ ಈ ಯಲ್ಲಪ್ಪ ನಾಯಕ್ ದುಡ್ಡು ಕೇಳ್ತಾನೆ. 2 ಸಿಗರೇಟು, 1 ವಾಟರ್ ಬಾಟಲ್ ತಗೊಂಡಿದ್ರಲ್ಲ, ದುಡ್ಡು ಕೊಡಿ ಅಂತ ಹೇಳಿ. ಆಗ ಆ ಗ್ಯಾಂಗು, ನೀವೇನು ನೋಡ್ತಾ ಇದ್ರಲ್ಲ ಈ ಕಡೆ, ಆರೋಪಿಗಳು ಅಂತ, ಇದೇ ನೀಚರು ದುಡ್ಡು ಕೊಡಲಿಲ್ಲ ಅಂತ ಹೇಳಿಬಿಟ್ಟು ಕೇಳಿರೋ ಸಲುವಾಗಿ ಅವನನ್ನು ಹತ್ಯೆ ಮಾಡೋ ಮಟ್ಟಿಗಿನಂತಂದರೆ ಹೊಡೆದಿದ್ದಾರೆ. ಅಂದರೆ ಅವರ ಮನಸ್ಥಿತಿ ಎಷ್ಟರ ಮಟ್ಟಿಗಿತ್ತು ಅಂತ. ಅವರು ಸಾಮಾನ್ಯ ಪ್ರಜ್ಞೆಯಲ್ಲಿ ಇದ್ರಾ ಇಲ್ವಾ ಅನ್ನೋದೇ ಪ್ರಶ್ನೆ. ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ನಾಗೇಶ್ ಕೊಡ್ತಾರೆ. ನಾಗೇಶ್, ಈ ಘಟನೆಯನ್ನು ನೋಡ್ತಾ ಹೋದ್ರೆ ಅವರು ಹೊಡೆದಿರುವಂತಹ ವ್ಯಕ್ತಿಗಳು ಸಾಮಾನ್ಯವಾಗಿನಂತಂದ್ರೆ ಇರಲಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಏನೋ ಡ್ರಿಂಕ್ಸ್ ಮಾಡಿಕೊಂಡು ಅಥವಾ ಗಾಂಜಾ ಸೇದ್ಕೊಂಡು ಏನಾದರೂ ಮಾಡಿ ಈ ತರ ಪರಿಸ್ಥಿತಿ ಬಂತ ಅಥವಾ ಹೇಗೆ ಅಂತ? ಹೌದು ಜಗದೀಶ್, ಏನಂತಂದ್ರೆ ಇದು ಬೆಳಗಾವಿಯ ತಾಲೂಕಿನ ಏನು ಮೋಡ್ಗ ಅನ್ನುವಂತಹ ಜಾತ್ರೆ ಇರುತ್ತೆ. ಈ ಜಾತ್ರೆಯಲ್ಲಿ ಇವರು ಏನು ಬ್ಯಾಟಿಯನ್ನು ಮಾಡಿರ್ತಾರೆ. ಆ ಬ್ಯಾಟಿಯಲ್ಲಿ ಕೂಡ ಎಲ್ಲರೂ ಕೂಡ ಎಣ್ಣೆ ಪಾಟಿಯನ್ನು ಮಾಡಿಕೊಂಡು ಏನು ತಮ್ಮ ಸ್ವಗ್ರಾಮಕ್ಕೆ ಬರುವಂತಹ ಕಡೋಲಿ ಗ್ರಾಮಕ್ಕೆ ಬರ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಗೋಡ್ಕೇನಟ್ಟಿ ಎನ್ನುವಂತಹ ಗ್ರಾಮದ ಬಳಿ ಒಂದು ಪಾನ್ ಶಾಪ್ ಅಂಗಡಿ ಇರುತ್ತೆ. ಆ ಪಾನ್ ಶಾಪ್ ಅಂಗಡಿಯಲ್ಲಿ ಕೂಡ ಇವರು ನಿಂತುಕೊಂಡು ಸಿಗರೇಟ್ ಅನ್ನ ಸೇರ್ತಾರೆ. ಸಿಗರೇಟ್ ಅನ್ನ ಸೇದಿದ ಬಳಿಕ ಏನು ಅಂಗಡಿ ಮಾಲೀಕ ಇದ್ದಾನೆ, ಆ ಅಂಗಡಿ ಮಾಲೀಕ ಕೂಡ ಏನು ಬಿಲ್ ಅನ್ನ ಅಮೌಂಟ್ ಅನ್ನ ಕೇಳ್ತಾನೆ. ನೀವು ತೆಗೆದುಕೊಂಡಿರುವಂತ ಸಿಗರೇಟ್ ಅಮೌಂಟ್ ಅನ್ನ ಕೊಡಿ ಅಂತ ಕೇಳಿದಾಗ 48 ವರ್ಷದ ಯಲ್ಲಪ್ಪ ಏನಿರ್ತಾನೆ, ಆ ಯಲ್ಲಪ್ಪನ ಮೇಲೆ ಏನು 4 ಜನ ಏನು ಕಿಡಿಗೇಡಿಗಳು ಕೂಡ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಏನು ಮೋಹನಕ ಜಾತ್ರೆಗೆ ಮುಗಿಸಿ ಬರೆದಂತ 4 ಮಧ್ಯದ ಅಮಲಿನಲ್ಲಿ ಮಧ್ಯರಾತ್ರಿ ಸಿಗರೇಟ್ ಸೇರೋದಕ್ಕಾಗಿ ಗೋಡ್ಕೇನಟ್ಟಿ ಗ್ರಾಮದಲ್ಲಿ ಬೈಕ್ ನಿಲ್ಲಿಸಿ ಅಂಗಡಿ ಮುಚ್ಚುತ್ತಿದ್ದಂತ ಮಾಲೀಕನನ್ನ ತಡೆದು ಸಿಗರೇಟ್ ತೆಗೆದುಕೊಂಡು ಅಲ್ಲೇ ಸಿದ್ದಿದ್ದಾರೆ. ನಂತರ ದುಡ್ಡು ಕೇಳಿದಂತ ಅಂಗಡಿ ಮಾಲೀಕನೊಂದಿಗೆ ವಾಗ್ವಾದ ಕೇಳಿದಂತ ಸಮಯದಲ್ಲಿ ಮಾತಿನ ಚಕಮಕಿ ಕೂಡ ಆಗುತ್ತೆ. ಹಾಗೆ ಇದೇ ಮಾತಿನ ಚಕಮಕಿಯಲ್ಲಿ ಕೂಡ ಅಂಗಡಿ ಮಾಲೀಕ ಹಾಗೂ ಏನೋ 4 ಜನ ಕಿಡಿಗೇಡಿಗಳ ನಡುಕು ಕೂಡ ಏನು ಬಡದಾಡಿಕೊಳ್ತಾರೆ. ಆಮೇಲೆ ಯಲ್ಲಪ್ಪ ತೀವ್ರವಾಗಿ ಅಸ್ವಸ್ಥಗೊಂಡಿರ್ತಾನೆ. ನಂತರ ಆತನ ಸ್ಥಳೀಯರು ಕೂಡ ಆಸ್ಪತ್ರೆಗೆ ಸೇರಿಸಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ನಂತರ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಏನೋ ಆತನ ಮಾರ್ಗ ಮಧ್ಯದಲ್ಲಿ ಕೂಡ ಸಾವನ್ನಪ್ಪಿದ್ದಾನೆ. ಹೀಗಾಗಿ ಕಡೋಲಿ ಗ್ರಾಮದ ಪ್ರಜ್ವಲ್ ಪಾಟೀಲ್ ಮತ್ತು ನಿಖಿಲ್ ಚೌಗಲೆ, ವಿವೇಕ್ ಚೌಗಲೆ ಮತ್ತು ಶ್ರೀಧರ್ನನ್ನ ಕೂಡ ಕಾಕತಿ ಪೊಲೀಸರು ಕೂಡ ಬಂಧಿಸಿ ಈಗಾಗಲೇ ವಿಚಾರಣೆ ಕೂಡ ಕೈಗೊಂಡಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೀವು ನೋಡ್ತಾ ಇದ್ದೀರಲ್ಲ, ಯಲ್ಲಪ್ಪ ನಾಯಕ್ ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಕೇವಲ 2 ಸಿಗರೇಟು, 1 ವಾಟರ್ ಬಾಟಲ್ ಕುಡಿದು ಮತ್ತಲ್ಲಿ ಬರ್ತಾರೆ. ಕುಡಿದು ಮತ್ತಲ್ಲಿ ಬಂದು ಏಕಾಏಕಿ ಸಿಗರೇಟನ್ನು ಕೇಳ್ತಾರೆ, ವಾಟರ್ ಬಾಟಲನ್ನು ಕೇಳ್ತಾರೆ. ಅವನು ಅಂಗಡಿ ಇಟ್ಕೊಂಡಿದ್ದ ಪಾಪ ಯಲ್ಲಪ್ಪ ನಾಯಕ್, ಅವನು ಆ 2 ಕೊಡ್ತಾನೆ, ಸಿಗರೇಟು ಕೊಡ್ತಾನೆ, ವಾಟರ್ ಬಾಟಲ್ ಕೊಡ್ತಾನೆ. ಅದಾದಮೇಲೆ ಕುಡಿದು ಮತ್ತಲ್ಲಿ ಬಂದಿದ್ರಲ್ಲ, ದುಡ್ಡು ಕೊಡ್ದೇ ಹೋಗ್ತಾ ಇರ್ತಾರೆ. ಆಗ ಈ ಯಲ್ಲಪ್ಪ ನಾಯಕ್ ದುಡ್ಡು ಕೇಳ್ತಾನೆ, ಸಿಗರೇಟ್ ತೊಗೊಂಡಿದ್ರಲ್ಲ, ವಾಟರ್ ಬಾಟಲ್ ತೊಗೊಂಡಿದ್ರಲ್ಲ, ಅದಕ್ಕೆ ದುಡ್ಡು ಕೊಡಿ ಅಂತ. ಇಷ್ಟೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆಯುತ್ತೆ. ಅದಾದಮೇಲೆ 4 ಜನ, ಒಬ್ಬಿಬ್ಬರಲ್ಲ, ಎಲ್ಲರೂ ಸಹ 22 ವಯಸ್ಸು, 23 ವಯಸ್ಸು ಇಷ್ಟೇ
ಕುಡಿದ ಅಮಲೇರಿರುತ್ತೆ. ಆ ಸಂದರ್ಭದಲ್ಲಿ ಈ ಯಲ್ಲಪ್ಪ ನಾಯಕರ ಮೇಲೆ ದಾಳಿಯನ್ನು ಮಾಡ್ತಾರೆ, ಹಲ್ಲೆಯನ್ನು ನಡೆಸ್ತಾರೆ. ಹಲ್ಲೆ ನಡೆಸಿರುವಂತಹ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂದರೆ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಯಲ್ಲಪ್ಪ ನಾಯಕನ ಸ್ಥಳೀಯರು ಏನು ಮಾಡ್ತಾರೆ, ಈ ಘಟನೆ ನಡೆದ ತಕ್ಷಣವೇ ನೋಡಿ ಆ ವ್ಯಕ್ತಿನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ದಾರಿ ಮಧ್ಯದಲ್ಲೇ ಯಲ್ಲಪ್ಪ ನಾಯಕ್ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಅಂದರೆ ಆ ತೀವ್ರತೆ ಎಷ್ಟರ ಮಟ್ಟಿಗೆ ಹೊಡೆದಿರ್ಬೋದು ಅಂತ ಕುಡಿದ ನಶೆಯಲ್ಲಿ ಅವರು. 4 ಜನ ಆರೋಪಿಗಳು. ಪ್ರಜ್ವಲ್ ಪಾಟೀಲ್ ಅಂತ ಕೇವಲ 22 ವರ್ಷ ಇವನಿಗೆ. ಇನ್ನು ನಿಖಿಲ್ ಚೌಗ್ಲೆ ಇವನಿಗೆ 22 ವರ್ಷ. ವಿವೇಲ್ ಚೌಗ್ಲೆ ಇವರು ಮೂವರು ಸಹ ಪರಮಾಪ್ತರು ಇದ್ದಂಗೆ ಕಾಣಿಸ್ತಾರೆ. ಅದಾದಮೇಲೆ 4ನೇ ವ್ಯಕ್ತಿ ಶ್ರೀಧರ್. ಈ ವ್ಯಕ್ತಿಯೂ ಸಹ ಈ ಒಂದು 4 ಜನರ ಗುಂಪು ಈ ಯಲ್ಲಪ್ಪ ನಾಯಕನ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಿರುವಂತಹ ಪರಿಣಾಮವಾಗಿ ಈಗ ಆ 4ವರನ್ನ ಸಹ ಕಾಕತಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.